ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಇರುತ್ತೆ, ಕ್ಲಿಕ್ ಮಾಡಿ. ಇವತ್ತು ನಾನು ಸಿಂಪಲಾಗಿ ಮನೆಯಲ್ಲಿ ವಾಂಗಿಬಾತ್ ಮಾಡೋದು ತೋರಿಸ್ತೀನಿ. ಸೊ ವಾಂಗಿಬಾತ್ ಪೌಡ್ರ್ ಮಾಡೋದು ತೋರಿಸಿದ್ದೆ, ಅದರಿಂದ ವಾಂಗಿಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ನಾನು ಅನ್ನ ಮಾಡಿಟ್ಕೊಂಡಿದ್ದೀನಿ. ಒಂದು 1/4 kg ಆಗೋಷ್ಟು, ಸುಮಾರು ಒಂದು 3 ಜನ ಇಲ್ಲ 4 ಜನ ತಿನ್ಬೋದು. ಮತ್ತು ಒಂದು 100 ಗ್ರಾಮ್ ಆಗೋಷ್ಟು ಬಿಳಿ ಬದನೆಕಾಯಿ, ಅಂದರೆ 1/4 kgಗಿಂತ ಕಡಿಮೆ, ಸ್ವಲ್ಪ ಉದ್ದುದ್ದು ಕಟ್ ಮಾಡಿದ್ದೀನಿ. ನೀರಲ್ಲಿ ಹಾಕಬೇಕು. 1 ಟೇಬಲ್ ಸ್ಪೂನ್ ಕಡಲೆಬೇಳೆ, ಒಂದು 20 ಕರಿಬೇವು ಎಲೆ, 1 ಮೆಣಸಿನ್ಕಾಯಿ, ಇದು ಒಂದು 6 ತಗೊಂಡಿದ್ದೀನಿ, ಇಲ್ಲ 6 ಇಲ್ಲ 5 4 ತಗೋಬೋದು. ಒಂದು ಪಲಾವ್ ಎಲೆ, ಮತ್ತು ಇದು ವಾಂಗಿಬಾತ್ ಪೌಡ್ರು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ವಾಂಗಿಬಾತ್ ಪೌಡ್ರು. ಈಗ ಹಸಿ ಬಟಾಣಿ, ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಒಂದು 1/4 ಕಪ್ ತಗೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ಸೈಜ್ ಈರುಳ್ಳಿ ಉದ್ದುದ್ದು ಕಟ್ ಮಾಡಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ. ಎಣ್ಣೆ ಒಗ್ಗರಣೆಗಾಗಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡೋಣ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಅದಕ್ಕೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ತುಂಬ ಜನ ರಿಕ್ವೆಸ್ಟ್ ಕಳಿಸ್ತಾಯಿದ್ರು ಬ್ರೇಕ್ಫಾಸ್ಟ್ ತೋರಿಸಿ ಅಂತ. ಸೊ ಒಂದೊಂದು ತೋರಿಸ್ತಾ ಇದ್ದೀನಿ. ಮತ್ತು ಕೆಲವರು ತುಂಬ ಸ್ಪೈಸಸ್ ಪೌಡರ್ಗಳು ತೋರಿಸಿ ಅಂತ ಇದ್ದಾರೆ. ನಾನು ಅಪ್ಲೋಡ್ ಮಾಡ್ತೀನಿ, ಸೊ ಯಾರು ಬೇಜಾರು ಮಾಡ್ಕೋಬೇಡಿ. ಈಗ ಇದಕ್ಕೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೀವು ಕಡಲೆಬೀಜ ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ನಾನು ಕಡಲೆಬೀಜ ಬದಲೇ ಬಟಾಣಿ ತಗೊಂಡಿರೋದು. ಬಟಾಣಿ ಹಾಕೋದ್ರಿಂದ ವಾಂಗಿಬಾತ್ ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ನಿಮ್ಗೆ ಹಸಿರು ಬಟಾಣಿ ಸಿಕ್ಕಿಲ್ಲ ಅಂದರೆ ಒಣಗಿರೋ ಬಟಾಣಿ ಕೂಡ ಹಾಕಿ ಬೇಯಿಸಿ ಹಾಕ್ಬೋದು, ಚೆನ್ನಾಗಿರುತ್ತೆ. ಸಿಂಪಲ್, ಇದು ಒಂಥರ ಪುಳಿಯೋಗರೆ ಗೊಜ್ಜು ಯಾವ ಥರ ಮಾಡ್ತೀರೋ ಅದೇ ಥರನೇ ಇದು, ಬೇಗನೆ ಆಗೋಗುತ್ತೆ. ನಾನು ಖಾರ ಕಡಿಮೆ ಇರಲಿ ಅಂದ್ಬಿಟ್ಟು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿರೋದು, ಒಂದು 5 ರಿಂದ 6. ಈಗ ಬಟಾಣಿ ಹಾಕ್ತಾಯಿದ್ದೀನಿ ಈರುಳ್ಳಿ ಜೊತೆನೆ, ಮತ್ತು ಬಿಳಿ ಬದನೆಕಾಯಿ ಹಾಕ್ತಾಯಿದ್ದೀನಿ. ಈ ಪಲಾವ್ ಎಲೆನೂ ಅಷ್ಟೇ ಫ್ಲೇವರ್ಗೋಸ್ಕರ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಈಗ ಬದನೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ತಿಡಿಯಲ್ಲ ಇದು, ಸುಮಾರು ಒಂದು 10 ನಿಮಿಷದಲ್ಲಿ ಆಗೋಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿದ್ಮೇಲೆ ಏನು ಗೊತ್ತಾ, ನೀರಿನ ಅಂಶ ಎಲ್ಲ ಬಿಡುತ್ತೆ ಬದನೆಕಾಯಲ್ಲಿ, ಈರುಳ್ಳಿಯಲ್ಲಿ. ಅದರಿಂದ ಒಂದು 2 ನಿಮಿಷ ಇದನ್ನು ಹಾಗೆ ಮುಚ್ಚಳ ಹಾಕಿ ಬೇಯಿಸ್ಬಿಟ್ರೆ ಬೇಗನೆ ಆಗೋಗುತ್ತೆ. ಸೊ ಇದಕ್ಕೆ ಮುಚ್ಚಳ ಹಾಕ್ತಾಯಿದ್ದೀನಿ. ಈಗ ಸುಮಾರು 2 ನಿಮಿಷ ಬಿಟ್ಟರೆ ಸಾಕು, ಯಾಕಂದರೆ ಇಲ್ಲಾಂದರೆ ಬದನೆಕಾಯಿ ನಮ್ಮ ಬಾಯಿಗೆ ಸಿಗೋದೇ ಇಲ್ಲ, ನುಣ್ಣಗೆ ಬೆಂದೋಗುತ್ತೆ. ಅಷ್ಟೊಂದು ಬೇಡ, ಒಂದು 2 ನಿಮಿಷ ಬಿಟ್ಟರೆ ಸಾಕು. ನೋಡಿ ಚೆನ್ನಾಗಿ ಬೆಂದೋಗಿದೆ. ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಸುಮ್ಮನೆ ಸೌಟಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ಬದನೆಕಾಯಿ ಬೆಂದಿದೆಯಲ್ಲ ಅಂತ. ಹುಣಸೆನು ನಾನಿಲ್ಲಿ ಹಳೆ ಹುಣಸೆಹಣ್ಣು ತೊಗೊಂಡಿದ್ದೀನಿ, ತುಂಬ ಹುಳಿ ಇರುತ್ತೆ. ಸೊ ಹುಳಿ ಬೇಡ ಅನ್ನೋರು ಟೊಮೊಟೊ ಕೂಡ ಯೂಸ್ ಮಾಡ್ಬೋದು. ಒಂದು 2 ರಿಂದ 3 ಟೊಮೊಟೊ ಹಾಕಿದ್ರೂ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ಹಾಕಿದ್ರೇ ವಾಂಗಿಬಾತ್ ಒಳ್ಳೆ ಫ್ಲೇವರು, ಟೇಸ್ಟು. ಸೊ ಹುಣಸೆಹಣ್ಣು ರಸ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಎಣ್ಣೆ ಬಿಡೋ ಥರ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ವಾಂಗಿಬಾತ್ ಪೌಡ್ರ್ ನಾನೇ ಮಾಡಿರೋದು. ನಿಮ್ಗೆ ಬೇಕಂದರೆ ಮೇಲೆ ಸ್ಕ್ರೀನ್ ಮೇಲೆ ಒಂದು ಲಿಂಕ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ. ಸುಮಾರು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ವಾಂಗಿಬಾತ್ ಪೌಡ್ರ್ ಹಾಕಿದ್ಮೇಲೆ ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲೇ ಇರಬೇಕು, ನಿಧಾನಕ್ಕೆ ಫ್ರೈ ಮಾಡಬೇಕು. ಇದು ಎಣ್ಣೆ ಎಲ್ಲ ಬಿಡಬೇಕು. ಸುಮಾರು ಇದನ್ನು 1 ನಿಮಿಷ ಹಾಗೆ ಮುಚ್ಚಳ ಹಾಕ್ಬಿಟ್ಬಿಡೋಣ. ತುಂಬ ಜನ ಒಳ್ಳೆ ಸಬ್ಸ್ಕ್ರೈಬ್ ಆಗ್ತಾಯಿದ್ರೆ, ಒಳ್ಳೆ ಕಮೆಂಟ್ಸ್ಗಳು ಕೊಡ್ತಾಯಿದ್ದೀರಾ. ಇದೇ ರೀತಿ ನಮ್ಮ ಚಾನಲ್ಗೆ ನೀವು ನಿಮ್ಮ ಸಹಕಾರ ಬೇಕು ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟು ಬೇಕು ನಮಗೆ. ನಿಮ್ಮ ಧೈರ್ಯ, ನಿಮ್ಮ ವಿಶ್ವಾಸ ಎಲ್ಲ ನಾನು ಗಳಿಸ್ಬೇಕು ಅಂದ್ಕೊಂಡಿದ್ದೀನಿ ತುಂಬ. ಈಗ ಈ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ಅನ್ನ ಹಾಕ್ತಾಯಿದ್ದೀನಿ. ಅನ್ನ ಉದುರಾಗಿರಬೇಕು. ಸೊ ನೀವು ಕುಕ್ಕರಲ್ಲಿ ಏನಾದರೂ ಅನ್ನ ಮಾಡೋಂಗಿದ್ರೆ ಸ್ವಲ್ಪ ಮುಂಚೆನೇ ಮುಚ್ಚಳ ತೆಗೆದು ಆರಕ್ಕೆ ಬಿಟ್ಬಿಡಿ. ಪಾತ್ರೆಯಲ್ಲಿ ಮಾಡೋಂಗಿದ್ರೆ ಏನು ಬೇಕಾಗಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಈ ಗೊಜ್ಜು ಜಾಸ್ತಿ ಆಯ್ತಂದರೆ ಇನ್ನೂ ಸ್ವಲ್ಪ ಅನ್ನ ಮಿಕ್ಸ್ ಮಾಡ್ಕೋಬೋದು. ಸೊ ಹುಳಿ ಏನಾದ್ರು ಜಾಸ್ತಿ ಆದರೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೋಬೋದು. ಈಗ ಇದು ರೆಡಿಯಾಗಿದೆ. ಇದನ್ನೊಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ. ಈ ವಾಂಗಿಬಾತ್ ಜೊತೆಗೆ ಚಟ್ನಿ ಚೆನ್ನಾಗಿರುತ್ತೆ, ತುಂಬ ಕಾಯಿ ಚಟ್ನಿ ಇಲ್ಲ ಕಡಲೆಬೀಜ ಚಟ್ನಿ ಯಾವುದೋ ಚೆನ್ನಾಗುತ್ತೆ. ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.